ನಮಸ್ಕಾರ ರೈತ ಬಾಂಧವರಿಗೆ. ಇವತ್ತಿನ ವಿಡಿಯೋ ಏನೆಂದರೆ ಕೊತ್ತಂಬರಿ ಬೆಳೆ ಬಗ್ಗೆ ತಿಳಿಯೋಣ. ಕೊತ್ತಂಬರಿ ಬೆಳೆ ಹೇಗೆ ಬೆಳಿಬೇಕು, ಯಾವ ರೀತಿ ಬೆಳಿಬೇಕು ಮತ್ತು ಹೇಗೆ ಲಾಭ ಮತ್ತು ನಷ್ಟ ಆಗುತ್ತಾ ಲಾಭ ಆಗುತ್ತಾ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೀಗೆ ಸಪೋರ್ಟ್ ಮಾಡಿ ನನ್ನನ್ನು ಬೆಳೆಸಿ ಅಂತ ಹೇಳುತ್ತಾ ಕೊತ್ತಂಬರಿ ಬೆಳೆಯ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ನೆಲ ಹದನ ಮಾಡ್ಕೋಬೇಕು. ಹೇಗೆ ಮಾಡ್ಕೋಬೇಕು ಅನ್ನೋದು ಈಗ ಹಿಡಿಯೋದಾಗ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಮಾಡ್ಕೋಬೇಕು. ಮೊದಲು ರೋಟರ್ ಹೊಡಿತಾರೆ, ರೋಟರ್ ಹೊಡಿ ಗ್ರೂಪ್ ಹೊಡಿತಾರೆ, ಗ್ರೂಪ್ ಹೊಡ್ರಿ ಬೇಕಾದ ಮಾಡಿರಿ. ಟ್ಯಾಕ್ಟ್ರಿಂದ ಮಾಡಿ ನೆಲ ಹದನ ಮಾಡ್ಕೋದು, ನೆಲ ಸಮ ಮಾಡ್ಕೊರಿ. ನೆಲ ಸಮ ಮಾಡ್ಕೊಂಡಿದ ನಂತರ ಮುಂದೆ ಏನು ಮಾಡ್ಬೇಕಂದ್ರೆ, ನಾವು ಮಾಡಿದ ರೀತಿ ಅಂತ ಹೇಳ್ತೀನಿ. ಅದು ಒಬ್ಬೊಬ್ಬರಿಗೆ ಅನ್ವಯ ಆಗೋಗ್ಬೋದು ಅಥವಾ ಇಲ್ಲದೇ ಇರ್ಬೋದು. ಆದರೆ ನಾನು ಮಾಡಿದ ರೀತಿ ಹೇಳ್ತೀನಿ. ಮೊದಲನೇದಾಗಿ ನಾವು ರೋಟರ್ ಹೊಡೆದ್ವಿ, ರೋಟರ್ ಹೊಡೆದು ಗುರುಕ್ ಹೊಡೆದ್ವಿ, ಗುರುಕ್ ಹೊಡೆದು ಮತ್ತು ಮತ್ತೊಮ್ಮೆ ರೋಟರ್ ಹೊಡೆದ್ವಿ. ರೋಟರ್ ಹೊಡೆದ್ಮೇಲೆ ನಂತರ ನಾವು ಎತ್ತಿನಿಂದ ಸಾಲು ಕೊರೆದು ಅದ್ರ ಮೇಲೆ ದಿಂಡು ಬಡಿದು ಮಡಿ ಮಾಡ್ಕೊಂಡ್ವಿ. ಮಡಿ ಮಾಡ್ಕೊಂಡು ನಂತರ ಮಡಿಯಲ್ಲಿ ಫಸ್ಟು ನಾವು ಗೊಬ್ಬರ ಹಾಕ್ಕೊಂಡ್ವಿ. DAP ಹಾಕೊಂಡು ನಡೀತದೆ ಅಥವಾ ಏನಾದರೂ ಒಂದು ಹಾಕೊಂಡ್ರೂ ನಡೀತದೆ. DAP ಹಾಕಿದ ನಂತರ ಅದರ ನಂತರ ಬೀಜ ಹೇಗೆ ಹಾಕ್ಬೇಕಂತ ಐಡಿಯಲ್ಲಿ ನೋಡ್ತಾ ಇದ್ದಾರಲ್ಲ, ಆ ರೀತಿ ಹಾಕಬೇಕು. ಬೀಜ ಚೆನ್ನಾಗಿ ಎಲ್ಲ ಕಡೆ ಸಮನಾಗಿ ಬೀಳುವಂತೆ ಬೀಜನ ಹಾಕಬೇಕು. ಬೀಜ ಹಾಕಿದ ನಂತರ ನಾವು ಎತ್ತುಗಳಿನ ದಿಂಡು ಬಡಿ ಇರ್ತಿರೋದಿಲ್ಲ, ಅದಕ್ಕೆ ಕೊಡ ಹಾಕಿ, ಕೆಬ್ಬನ ಕೊಡ ಹಾಕ್ತಾರಲ್ಲ, ಆ ಕೊಡ ಹಾಕಿದ ನಂತರ ಅದನ್ನು ಮಡಿ ಹಾಕಿರ್ತೀವಲ್ಲ, ಬೀಜ ಹಾಕಿರ್ತೀವಲ್ಲ, ಬೀಜ ಹಾಕಿದ ನೆಲದ ಮೇಲೇ ಅದನ್ನು ಹೊಡೆಯೋದ. ಯಾವ ರೀತಿ ಹೊಡಿತಾ ಇದ್ವಿ ಅಂತ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಮಾಡೋದು. ಮಾಡಿದ ನಂತರ ನಮ್ಗೆ ಎಷ್ಟು ಬೇಕು ಅಷ್ಟು ನೀರಿಗೆ ಅನುಕೂಲ ಆಗುವಂತೆ ಕೌಲಿಗೆ ಕರ್ಕೊಂಡು ಮಡಿ ಮಾಡಿಕೊಂಡು ನೀರನ್ನು ಸಣ್ಣಗೆ ಬಿಡಬೇಕು. ಯಾವ ರೀತಿ ಅಂದರೆ ತುಂಬಾ ಜೋರು ಇರ್ತಾರೆ ನೀರು, ಒಂದು ಸಾಲಿಗೆ ಹಚ್ಚಲ್ಲ, ಅರ್ಧ ಒಂದು 4 ಸಾಲಿಗೆ ಹಚ್ಚಿ ನೀರು ಬಿಡೋದು. ನೀರು ಬಿಟ್ಟು ಸಣ್ಣ ನೀರು ಬಿಟ್ಟಿಂದ ಒಂದು 30 ಗಂಟೆ ಆಗಲಿ, ಒಂದು 30-35 ಗಂಟೆ ಒಳಗಾಗಿ ಕಸದ ಎಣ್ಣೆ ಹೊಡ್ಕೋಬೇಕು. ಅಂದ್ರೆ ನೀವು ರೈತ ಕೇಂದ್ರ ಸಂಪರ್ಕ ಕೇಳಿ ಯಾವ ಕಸದ ಎಣ್ಣೆ ನಡೀತದೆ ನಡೀತೈತಿ. ನಾ ಹೊಡಿತಾ ಇರೋದು ಗಾಲಿಗಾನ್ ಹೊಡಿತಾ ಇದ್ದೀನಿ. ಗಾಲಿಗಾನಿಂದನೂ ನಡೀತದೆ ಅಥವಾ ಇನ್ನೂ ವೆರೈಟಿ ಇದಾವೆ, ಅವನ್ನೆಲ್ಲ ಹೊಡ್ಕೊಂಡ್ರೂ ನಡೀತದೆ. ಅವನ್ನೆಲ್ಲ ಹೊಡೆದು ಮತ್ತೆ ಹುಳ್ನೀರಾಗಿ ಒಂದು 3 ಅಥವಾ 4 ದಿನ ಬಿಟ್ಟು ಹುಳ್ನೀರಾಗಿ ಬಿಡಬೇಕು. ಯಾಕಂದರೆ ಅದು ಕಸದ ಔಷಧ ಬೀಜದ ಮೇಲೆ ಕೂತಿದ್ರೆ ಬೀಜ ತೊಳೆಯುತ್ತೆ. ಆ ಸಲುವಾಗಿ ಒಂದು 3 ದಿನ ಅಥವಾ 2 ದಿನ ಬಿಟ್ಟು ಒಂದು ಹುಳ್ನೀರು ಕೊಡಬೇಕು. ಸಣ್ಣಗೆ ಕೊಡಬೇಕು. ಯಾಕಂದರೆ ಬೀಜ ಮ್ಯಾಗೆ ತೇಲ್ತಾ ಇರುತ್ತೆ, ಅದು ಹರಿದು ಮುಂದೆ ಹೋಗುತ್ತೆ. ಆದ ಕಾರಣ ಸಣ್ಣಗೆ ನೀರು ಬಿಡೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಇದೇ ರೀತಿ ಅದು ಬೀಜ ಎದ್ದು ಮೇಗೆ ಬರ್ಬೇಕಾದ್ರೆ 12 ಅಥವಾ 13 ದಿನ ತೊಗೊಳುತ್ತೆ. 13 ದಿನ ತೊಗೊಂಡ್ರಾಗ ನಾವು ಮಡ್ಡಿ ಪ್ರದೇಶದಲ್ಲಿ ಇರೋದ ಕಾರಣ ನಾವು 3 ಅಥವಾ 4 ನೀರು ಹಾಸಿದ್ದೀವಿ 12 ದಿನಕ್ಕೆ. ನಮ್ಮ ಮಡ್ಡಿ ಪ್ರದೇಶ ಸ್ವಲ್ಪ ಬೇಗ ಆರಿ ಬರ್ತಾವಂತೇಳಿ ನಾವು 3 ನೀರು ಹಾಸಿದ್ವಿ. 3 ನೀರು ಹಾಸಿ ನೆಕ್ಸ್ಟ್ 3 ನೀರಿಗೆ ಸ್ವಲ್ಪ ಕಾಣ್ತಾ ಇದೆ. ಈಗ ವಿಡಿಯೋಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಸ್ವಲ್ಪ ಕಾಣ್ತಾ ಇದೆ. ಅದು ಹೆಚ್ಚು ಕಮ್ಮಿ ಆದಾದ್ಮೇಲೆ ಸುಡಬಾರ್ದು ಅಂತ ಹೇಳಿ ವೆರೈಟಿ ಥರ ಔಷಧಗಳಿದಾವೆ. ಏನು ಬೇಕಾದ್ರೂ ಹೊಡ್ಕೊಳ್ಳಿ, ನಡೀತದೆ. ಆದರೆ ಹೊಡ್ಕೋದ್ರಿಂದ ಕೇಳಿ ಹೊಡ್ಕೊಳ್ಳಿ. ರೈತ ಕೇಂದ್ರ ಸಂಪರ್ಕ ಇರ್ತವಲ್ಲ, ಅಲ್ಲಿ ಹೋಗಿ ಕೇಳಿ ಯಾವ್ದು ಹೊಡೆದ್ರೆ ಚಲೋ, ಯಾವ್ದು ಬಿಟ್ಟರೆ ಚಲೋ ಅಂತ ಕೇಳಿ ಅವರು ಹೇಳ್ತಾರೆ. ಆ ರೀತಿ ಮಾಡಿದ ನಂತರ ಇನ್ನು ಮುಂದಿನ ಏನೇನು ಪ್ರೋಸೆಸ್ ಇದೆಯಲ್ಲ, ಅದನ್ನು ತಿಳಿಯೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಾಗಿ ಸಪೋರ್ಟ್ ಮಾಡಿ. ಇದರಿಂದ ಮುಂದೆ ಹೇಗೆ ಲಾಭವಾಯಿತು ನಷ್ಟವಾಯಿತಾ ಅನ್ನೋದನ್ನು ನೋಡೋಣ, ಮುಂದಿನ ವಿಡಿಯೋದಲ್ಲಿ ನೋಡೋಣ. ಆದ ಕಾರಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಾಗಿ ವೇಟ್ ಮಾಡಿ.